ಸೊ ದರ್ಶನ್ಗೆ ಈಗ ಬೆನ್ನು ನೋವಿಗೆ ಸರ್ಜರಿ, ಅವರ ಬೆನ್ನು ನೋವು ಸಮಸ್ಯೆ ಇತ್ತಲ್ಲ, ಮುಂದಿನ ವಾರ ದರ್ಶನ್ಗೆ ಶಸ್ತ್ರಚಿಕಿತ್ಸೆ ಆಗುತ್ತೆ ಸಂಕ್ರಾಂತಿಯ ಆಸುಪಾಸಿನಲ್ಲಿ. ಸಂಕ್ರಾಂತಿ ನಂತರ ಆಪರೇಷನ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ದರ್ಶನ್ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಶಸ್ತ್ರಚಿಕಿತ್ಸೆ ಬಳಿಕ 3 ದಿನ ಅವರು ಹಾಸ್ಪಿಟಲ್ನಲ್ಲೇ ವಿಶ್ರಾಂತಿಯನ್ನು ಮಾಡಬೇಕಾಗತ್ತೆ. ಈ ಹಿಂದೆ ಶಸ್ತ್ರಚಿಕಿತ್ಸೆ ಮಾಡಿದ ಡಾಕ್ಟರ್ ಅಜಯ್ ಹೆಗಡೆ ಅವರಿಂದಲೇ ಆಪರೇಷನ್ ಆಗುತ್ತೆ. ಆದರೆ 1.5 ತಿಂಗಳು ಫೈಟ್ ಸೀನ್ಗಳಲ್ಲಿ ಭಾಗಿಯಾಗುವಂತಿಲ್ಲ. ನಾರ್ಮಲ್ ಚಿತ್ರೀಕರಣ ಆ ಥರದ್ದೇನಿರುತ್ತೆ ಅದರಲ್ಲಿ ಭಾಗಿಯಾಗಬಹುದು ಅಂತ ವೈದ್ಯರು ಕೊಟ್ಟಿರ್ತಕ್ಕಂಥ ಮಾಹಿತಿ. ಸೊ ಕೊನೆಗೂ ಅಳೆದು ತೂಗಿ ಈ ಫಿಸಿಯೋಥೆರಪಿ ವರ್ಕೌಟ್ ಆಗಲ್ಲ ಅಂತ ದರ್ಶನಕ್ಕೆ ಗೊತ್ತಾಗಿದೆ ನನ್ನ ಪ್ರಕಾರ. ಯಾಕೆಂದರೆ ಬೆಂಗಳೂರು ಹಾಸ್ಪಿಟ್ಲಲ್ಲಿ ಇದ್ದಷ್ಟು ದಿನ 6 ವಾರಗಳು ಫಿಸಿಯೋಥೆರಪಿ ತೊಗೊಂಡ್ರು ಅಂಥ ಏನು ಗುಣಮುಖ ಆಗಿಲ್ಲ. ಹಾಗಾಗಿ ಸರ್ಜರಿ ಒಂದೇ ಉಳಿದಿರ್ತಕ್ಕಂಥ ದಾರಿ, ಅದು ದರ್ಶನ್ಗೂ ಅರಿವಾಗಿದೆ. ಸುಮ್ಮನೆ ಇನ್ನೂ ಎಷ್ಟು ದಿನ ಅಂತ ಈ ನೋವು ತಿನ್ನೋದು, ಒಂದು ಸರ್ಜರಿ ಆಗ್ಬಿಡ್ಲಿ ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಇಲ್ಲ, ಸರ್ಜರಿ ಅಂದರೆ ಇವಾಗ ಅದು ರೆಗ್ಯುಲರ್ ಟ್ರೀಟ್ಮೆಂಟ್, ಎಪಿಡ್ಯೂರಲ್ ಮತ್ತು ನರ್ವಲ್ ಬ್ಲಾಕ್ ಫಿಸಿಯೋಥೆರಪಿ. ಬೈ ಚಾನ್ಸ್ ವರ್ಕ್ ಆಗಲಿಲ್ಲ ಅಂದರೆ ಸರ್ಜರಿ ಅಂದರೆ ಫಿಕ್ಸೇಷನ್ ಅಂತ, ಫಿಕ್ಸೇಷನ್ L5S1 ಫಿಕ್ಸೇಷನ್ ವಿತ್ ಇಂಟರ್ ಬಾಡಿ ಫ್ಯೂಷನ್, ದಟ್ಸ್ ಸರ್ಜರಿ. ಈಗ ಡಾಕ್ಟರ್ ಅದು ಈಗ ಏನು ಕೊಡ್ತೀರಾ ಡಾಕ್ಟರ್ ಇಂಜೆಕ್ಷನ್? ಇವಾಗ ನರ್ವ್ ಬ್ಲಾಕ್ ಮತ್ತು ಎಪಿಡ್ಯೂರಲ್ ಅಂತ 2 ಇಂಜೆಕ್ಷನ್. ಅದು ಯೂಶಲಿ ಸುಮಾರು ಜನ ವರ್ಕ್ ಆಗುತ್ತೆ. ವರ್ಕ್ ಆದರೆ ಇಟ್ ಈಸ್ ವೆರಿ ಗುಡ್. ಆಮೇಲೆ ಕೋರ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಅಂತ ಮಾಡ್ತೀವಿ. ವರ್ಕ್ ಆಗಿಲ್ಲ ಅಂದರೆ ಆಪರೇಷನ್. ಆಲ್ರೆಡಿ ಹಿ ಸ್ಟಾರ್ಟೆಡ್ ಇಸ್ ವರ್ಕೌಟ್, ಅಂದರೆ ಡಯಟ್ ಆ್ಯಂಡ್ ಅಪ್ಪರ್ ಬಾಡಿ. ಓವರ್ ಬಾಡಿ ಎಲ್ಲ ವರ್ಕೌಟ್ ಮಾಡೋಕ್ಕೆ ಬಿಟ್ಟಿಲ್ಲ, ಡೆಡ್ ಲಿಫ್ಟು ಅಂಥದ್ದೆಲ್ಲ ಮಾಡೋಕ್ಕಾಗಲ್ಲ, ನೋ ಕ್ವೆಶ್ಚನ್ ಅಟ್ ಆಲ್. ಬಟ್ ಟ್ರೈ ಟು ಗೆಟ್ ಬ್ಯಾಕ್ ಶೇಪಲ್ಲಿ ಇದ್ರೇ ಬ್ಯಾಕ್ ಸ್ವಲ್ಪ ಮೇಂಟೈನ್ ಆಗುತ್ತೆ. ಲಾಸ್ಟ್ is them who has to come on the limelight. Now ಅಲ್ಲ, ನೀವು ಟ್ರೀಟ್ ಮಾಡಿದೆ it's not important. Regular, is like a regular patient. Very patient, new one, it's almost the same. All patients will be treated the same way. It might be a star, but it is the same protocol. ಇಲ್ಲ, ಸರ್ಜರಿ ಅಂದರೆ